ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಣ್ಣಗಳು. ನೀವು ನೋಡ್ತಾ ಇರೋದು 24. ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ಡಿಸಿ ಬ್ಯಾಂಕ್ ಚುನಾವಣೆಯಾಗಿ 9 ತಿಂಗಳಾಯಿತು. ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೆಯವರನ್ನು ಉಪಾಧ್ಯಕ್ಷನಾಗಿ ನಮ್ಮ ಎಲ್ಲ ಸಂಚಾಲಕ ಮಂಡಳಿ ಸೇರಿ ಇವತ್ತು ಡಿಸಿ ಬ್ಯಾಂಕನ್ನು ಒಳ್ಳೆಯ ದೃಷ್ಟಿಯಿಂದ ನಡೆಸ್ಕೋತ ಹೊಂಟಿದ್ದೇವೆ. ಈಗಾಗಲೇ ಒಳ್ಳೆಯ ರಿಸಲ್ಟ್ ಕೂಡ ಬಂದದ. ಈಗ ಮೊನ್ನೆ 22ನೇ ತಾರೀಕದಂದು ನೇರ ನೇಮಕಾತಿ ವಿಷಯದಲ್ಲಿ ಪ್ರಕಟಣೆಯನ್ನು ಹೊರಡಿಸಿದ್ದೇವೆ. ಅದರಲ್ಲಿ ಸುಮಾರು 104 ಪೋಸ್ಟ್ಗಳು, 83 ಕ್ಲರ್ಕ್, 20 ಸಿಪಾಯಿ ಮತ್ತು 1 ಗನ್ಮ್ಯಾನ್ ಈ ಪ್ರಕಾರ ಕರೆಯಲಾಗಿದೆ. ಗೌರ್ಮೆಂಟ್ ನಿಯಮಾನುಸಾರವಾಗಿ ಒಂದು ರೋಸ್ಟರ್ ಪದ್ಧತಿಯಲ್ಲಿ ರಿಸರ್ವೇಷನ್ ಮುಖಾಂತರ ಈ ಎಲ್ಲ ವಿಷಯಗಳನ್ನು ನಮ್ಮ ಪ್ರಕಟಣೆಯಲ್ಲಿ ತಿಳಿಸ್ತೇವೆ. ನನಗೆ ಒಂದೇ ಒಂದು ಜನರಲ್ಲಿ ವಿನಂತಿ ಅಂದರೆ, ಇವತ್ತು ನಡು ಮಧ್ಯದಲ್ಲಿ ಇವತ್ತು ದಲ್ಲಾಳಿಗರು ಇರ್ಬೋದು, ಏಜೆಂಟ್ರು ಇರ್ಬೋದು, ಭಾಳಷ್ಟು ಹಾವಳಿ ಎಬ್ಬಿಸಿ ನಾನು ನೌಕರಿ ಹಚ್ತೀನಿ, ನೀನು ನೌಕರಿ ಹಚ್ತೀನಿ ಅನ್ನೋದಕ್ಕೊಂದು ಜನರಿಂದ ದುಡ್ಡು ಕಸ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂಥವ್ರಿಗೆ ಯಾರೋ ತಲೆ ಕೊಡ್ದೇನೆ ಇವತ್ತು ಆಗಸ್ಟ್ 22 ಅರ್ಜಿ ಮುಗಿದ ನಂತರ ನಾವು ಒಂದು ನಾಮಾಂಕಿತ ಯೂನಿವರ್ಸಿಟಿಗಳನ್ನು ಕರೆದು ಅದರ ಒಂದು ಫೈನಲ್ ಮಾಡಿ ಅದರ ಮುಖಾಂತರ ಎಕ್ಸಾಮ್ ಕಂಡಕ್ಟ್ ಮಾಡಲಾಗೋದು. ಆ ಎಕ್ಸಾಮ್ದಲ್ಲಿ ಪಾಸಾದ ನಂತರ ಒಂದು ಪೋಸ್ಟಿಗೆ 5ರಂತೆ ಅಂದರೆ 1:5 ಈ ಪ್ರಕಾರವಾಗಿ ನಾವು ಇಂಟರ್ವ್ಯೂವನ್ನು ಕರೆಯಲಾಗೋದು. ಇಂಟರ್ವ್ಯೂ ಕರೆದ ನಂತರ ಅದರಲ್ಲಿ ಒಳ್ಳೆಯವರು ಯಾರಿದಾರೋ ಅವರನ್ನು ಸೆಲೆಕ್ಟ್ ಮಾಡಿ ಇವತ್ತು ಒಂದು ಪಾರದರ್ಶಕವಾಗಿ ಈ ಸೆಲೆಕ್ಷನ್ ಆಗ್ತಾಯಿದೆ. ಆದ ಕಾರಣ ಯಾರೂ ಕೂಡ ಯಾರ ಮಾತಿಗೂ ಕಿವಿ ಕೊಡದೆ, ಯಾರಲ್ಲಿಯೂ ಫಸುವಿಗಿರಿ ಹೋಗದೇನೆ ಒಳ್ಳೆಯ ರೀತಿಯಿಂದ ತಾವು ಅರ್ಜಿಯನ್ನು ಕೊಟ್ಟು ನಂತರ ತಮ್ಮ ಟೈಮ್ ಸಿಕ್ಕಲ್ಲಿ ಅಲ್ಲಿ ಅಭ್ಯಾಸವನ್ನು ಮಾಡಿ ಎಕ್ಸಾಮನ್ನು ಒಳ್ಳೆಯ ದೃಷ್ಟಿಯಲ್ಲಿ ಮಾಡಿ ತಾವು ಇಂಟರ್ವ್ಯೂದಲ್ಲಿ ಬಂದ ನಂತರ ಇಂಟರ್ವ್ಯೂ ಕೂಡ ಒಳ್ಳೆಯ ದೃಷ್ಟಿಯಿಂದ ಮಾಡಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.